ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ರಿ? ಚೆನ್ನಾಗಿದ್ದೀರಿ ಏನ್ರಿ? ನಾನು ರೀ ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ನಮ್ಮ ಹಳ್ಳಿ ಕೈ ರುಚಿಯಲ್ಲಿ ಮೊಟ್ಟೆ ಆಮ್ಲೆಟನ್ನು ಯಾವ ರೀತಿ ಮಾಡೋದಂತ ಹೇಳಿ ಶೇರ್ ಮಾಡ್ಕೊಳ್ತೇನೆ ರೀ. ಬನ್ನಿ ಆ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿನ ಹೆಚ್ಚಿಟ್ಕೊಂಡೀನಿ. ಇವಾಗ ಮೊಟ್ಟೆಯನ್ನು ಹೊಡ್ಕೊಳ್ತಾ ಇದ್ದೀನಿ. ನಾನು 3 ಮೊಟ್ಟೆ ತೊಗೊಂಡಿದ್ದೀನಿ, ಇಲ್ಲಿ 2 ಮೊಟ್ಟೆಯನ್ನು ಹೊಡೆದು ಇಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 3 ಮೊಟ್ಟೆ ತೊಗೊಂಡ್ರಿ. ಇದಕ್ಕೆ ಒಂದು ಬೌಲ್ ತೊಗೊಳ್ರಿ. ಒಂದು ಬೌಲ್ ತೊಗೊಂಬಿಟ್ಟು ಏನು ಮಾಡ್ಬೇಕ್ರಿ, ಈ 3 ಮೊಟ್ಟೆನ ಹಾಕಿ ಅದಕ್ಕೆ ಆ ಈರುಳ್ಳಿ ಕೊತ್ತಂಬರಿ ಏನು ಹಾಕಿದ್ವಲ್ರಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬರ್ಬೇಕ್ರಿ. ನಾವು ಪೂರ್ತಿಯಾಗಿ ಅದರೊಳಗೆ ಮಿಕ್ಸ್ ಆಗ್ಬೇಕ್ರಿ. ಈರುಳ್ಳಿ ಮತ್ತಂದ್ರೆ ಇದು ಕೊತ್ತಂಬರಿ ತತ್ತಿ ಅಂದ್ರೆ ಮೊಟ್ಟೆ ಪೂರ್ತಿಯಾಗಿ ಮಿಕ್ಸ್ ಆಗ್ಬೇಕ್ರಿ. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಚಮಚದಿಂದ ಕೈಯಾಡ್ಕೋಬೇಕ್ರಿ. ಕೈಯಾಡ್ಕೊಂಡ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕದು. ಯಾಕಂದ್ರೆ ಇದು ಮೊಟ್ಟೆದ್ವಲ್ಲ, ಹಾಗಾಗಿ ಬೇಗ ಹಿಡಿಯಲ್ಲ ಇದು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿರಿ, ಒಂದು ನಾನು ಹಂಚಿಟ್ಕೊಂಡಿದ್ದೀನಿ. ಹಂಚಿನ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆಗ್ತೈತೆ ರೀ, ಭಾಳ ರುಚಿ ಆಗತ್ತೆ ರೀ. ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಇವಾಗ ಪೂರ್ತಿ 3 ಮೊಟ್ಟೆನೂ ನಾನು ಒಂದೇ ಸರಿಗೆ ಹಾಕ್ಕೊಳ್ತಾ ಇದ್ದೀನಿ ರೀ. ತುಂಬ ಚೆನ್ನಾಗಿ ಬರ್ತೈತೆ ರೀ, ಬ್ರೆಡ್ ಬಂದಂಗೆ ಬರ್ತೈತಿ. ಈ ಥರ ನೋಡಿ, ಈರುಳ್ಳಿ ಕೊತ್ತಂಬರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಆಮೇಲೆ ಬೇಗನೆ ಇದನ್ನು ತಿರುವಿ ಹಾಕಿಬಿಟ್ರೆ ಹಂಗೆ ದಪ್ಪನಾಗ ಬ್ರೆಡ್ ಬಂದಂಗೆ ಬರ್ತೈತೆ ರೀ, ಮೃದುವಾಗಿ ಬ್ರೆಡ್ ಎದ್ದಂಗೆ ಹೇಳ್ತೈತೆ ರೀ ಇದು. ನೋಡಿರಿ, ಇವಾಗೆಲ್ಲ ಪೂರ್ತಿ ಸೈಡ್ ಬಿಡಿಸ್ಕೊಳಕತ್ತೇನೆ ರೀ. ನಾನು ಮತ್ತೆ ಏನು ಮೇಲೆ ಎಣ್ಣೆ ಹಾಕೋದಿಲ್ಲ ರೀ. ಸ್ವಲ್ಪ ಮೊದ್ಲೇನು ಹಾಕ್ಕೊಂಡಿದ್ನಲ್ಲ ರೀ, ಅಷ್ಟೇ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಆಮ್ಲೆಟನ್ನು ಮಾಡ್ತಾಯಿದ್ದೀನಿ. ಬೇಕಾದ್ರೆ ನೀವು ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿರಿ, ಎಷ್ಟು ರುಚಿ ಆಕೈತಿ ಅಂತ ಹೇಳಿ. 2 ರೊಟ್ಟಿ ತಿನ್ನೋರು, 2 ಚಪಾತಿ ತಿನ್ನೋರು, ಇನ್ನೂ ಒಂದು ಜಾಸ್ತಿ ತಿಂತಾರೆ. ನೋಡಿರಿ, ಎಲ್ಲಿ ಹರಿಲಿಲ್ಲ, ಏನಾಗಲಿಲ್ಲ, ಎಲ್ಲೆಲ್ಲಿ ಕತ್ತರಿಸ್ಲಿಲ್ಲ, ಅಷ್ಟು ಚೆನ್ನಾಗಿ ಒಂದು ಆಮ್ಲೆಟ್ ಎದ್ದು ಬಂತು ಹಂಚಿದ್ದ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಅಂತೇಳಿ. ಆ ನಂತರ ನಾವು ಇದಕ್ಕೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನೀವು ಬೇಕಾದ್ರೆ ಇದು ಹಸಿಮೆಣ್ಸಿಕಾಯನ್ನ ಹಾಕ್ಕೋಬೋದು ರೀ. ಇಲ್ಲಾಂದ್ರೆ ಇದು ಖಾರದ ಪುಡಿ, ಅಚ್ಚ ಖಾರದ ಪುಡಿನ ಬೇಕಾದ್ರೆ ಹಾಕ್ಕೋಬೋದು ರೀ. ನೋಡಿರಿ, ಇಲ್ಲಿ ಕೈಯಿಂದನೇ ಹಾಕ್ಕೋಬೇಕ್ರಿ, ನಾವು ಸ್ಪೂನಿಂದ ಹಾಕ್ಕೋಬಾರ್ದು. ಯಾಕಂದ್ರೆ ಸ್ಪೂನಿಲ್ಲಿ ಹಾಕೊಂಬಿಟ್ರಿ ಅದು ಅಲ್ಲೇದಲ್ಲೇ ಒಂಥರ ಕಣ್ಣು ಕಾಣ್ತೈತಿ. ಅಂದ್ರೆ ಅಲ್ಲೇ ಸ್ವಲ್ಪ ದಪ್ಪ ಬೀಳ್ತೈತಿ. ಹಾಗಾಗಿ ನಾವು ಕೈಯಿಂದನೇ ಈ ಥರ ಉದುರಿಸ್ಕೋಬೇಕ್ರಿ. ಬೇಕಾದ್ರೆ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿರಿ, ಎಷ್ಟು ಚೆನ್ನಾಗಿ ಆಗ್ತೈತಿ. ನೀವು ಬೇಕಂದ್ರೆ ಹಸಿಮೆಣ್ಸಿಕಾಯಿ ಹಾಕ್ಕೊಂತಂದ್ರೆ ಹಸಿಮೆಣ್ಸಿಕಾಯಿನಾರು ಹಾಕೋರಿ. ಈ ಥರ ಈರುಳ್ಳಿ ಈ ಥರ ಒಂದು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂತಂದ್ರೆ ಹಿಂಗಾರ ಮಾಡ್ಕೊರಿ. ನೀವು ಬೇಕಾದ್ರೆ ನೋಡಿರಿ, ಇದೊಂದು ಸರಿ ಟ್ರೈ ಮಾಡಿ ನೋಡಿರಿ, ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಇದನ್ನು ಇವಾಗ 4 ಭಾಗ ಮಾಡಿ ಕತ್ತರಿಸ್ಕೊಂಡು ಇಟ್ಕೊತೇನೆ ರೀ. ಯಾಕಂದ್ರೆ ಒಂಥರ ಪಿಜ್ಜಾ ಕಂಡಂಗೆ ಆಗ್ತೈತೆ ರೀ ಇದು. ನೋಡಿರಿ, ಇಲ್ಲಿ ಕತ್ತರಿಸ್ತಾ ಇದ್ದೇನೆಲ್ಲ 4 ಭಾಗ ಮಾಡಿ ಕಟ್ ಮಾಡಿಕೊಂಡು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ನಾವು ಇದನ್ನು ಊಟ ಮಾಡ್ಬೋದು ರೀ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೆಂಗಿತ್ತಂತ ಹೇಳಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿರಿ, ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಂಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ನನ್ನ ಒಂದು ಹಳ್ಳಿ ಕೈ ರುಚಿಯಲ್ಲಿ ಮತ್ತೆ ಹೊಸ ರೆಸಿಪಿಯನ್ನು ತರ್ತೇನೆ ರೀ. ನನ್ನ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾರೈಸಿ ಆಶೀರ್ವಾದಿಸ್ರಿ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂಥ ತಮ್ಮ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ರೀ.